ಈ 5 ಅಸೆಟ್ಸ್ ನಿಮ್ಮ ಹತ್ರ ಇದ್ರೆ ಶ್ರೀಮಂತಿಕೆಯ ರಾಜಮಾರ್ಗದಲ್ಲಿ ನೀವಿರ್ತೀರಿ. ಅಸೆಟ್ಸ್ ಅಂದ್ರೆ ಆಸ್ತಿ. ಸೊ ಯಾವ ಆಸ್ತಿ ನಿಮ್ಮ ಹತ್ರ ಇದ್ರೆ ಫ್ಯೂಚರ್ ಅಲ್ಲಿ ನೀವು ಸೆಕ್ಯೂರ್ಡ್ ಆಗಿರ್ತೀರಿ. ಎಸ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಅಸೆಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ 5 ಅಸೆಟ್ಸ್ ಯಾವುದು ಅಂತ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ ಚಾನೆಲ್. ನಾನು ನಿಮ್ ಸೋನು. ಅಸೆಟ್ ನನ್ನ ಪ್ರಕಾರ ಅಸೆಟ್ ಅಂದ್ರೆ ಸಮಥಿಂಗ್ ದಟ್ ಬ್ರಿಂಗ್ಸ್ ಯು ಮನಿ. ಅಂದ್ರೆ ನಾವು ಒಂದು ಅಸೆಟ್ ಅಥವಾ ಆಸ್ತಿನ ತಗೊಳ್ತೀವಿ ಅಂತ ಇಟ್ಕೊಳ್ಳಿ, ಅದರಿಂದ ನಮಗೆ ಪ್ರಾಫಿಟ್ ಬರಬೇಕು, ಅಂದ್ರೆ ಅದು ನಮಗೆ ಹಣವನ್ನ ಜನರೇಟ್ ಮಾಡ್ಕೊಡ್ಬೇಕು, ಆಗ ಮಾತ್ರ ಅದು ನಮಗೆ ಅಸೆಟ್ ಆಗುತ್ತೆ. ಅಥವಾ ಅಕಸ್ಮಾತ್ ನಮ್ಮ ಹತ್ರ ಇರ್ತಕ್ಕಂತಹ ಒಂದು ಅಸೆಟ್ಗೆ ನಾವು ಹಣವನ್ನ ಸುರಿಯುವಂತಹ ಪರಿಸ್ಥಿತಿ ಬಂತು ಅಂತಂದ್ರೆ ಅದು ಆಗ ಅಸೆಟ್ ಆಗೋದಿಲ್ಲ, ಲಯಬಿಲಿಟಿ ಆಗುತ್ತೆ. ಸೊ ಲಯಬಿಲಿಟಿ ಅಂದ್ರೆ ಏನು? ಸಮಥಿಂಗ್ ದಟ್ ಟೇಕ್ಸ್ ಮನಿ ಫ್ರಮ್ ಯು. ಒಂದು ಆಸ್ತಿ ತಗೊಳ್ತೀವಿ ಅಂತಂದ್ರೆ ಅದ್ರ ಹಿಂದೆ ನಮ್ಮ ದುಡ್ಡು ಹೋಗ್ತಾ ಇದೆ ಅಂತಂದ್ರೆ ಅದು ಲಯಬಿಲಿಟಿ ಆಗುತ್ತೆ. ಹೆಚ್ಚಾಗಿ ಜನ ಮಾಡೋ ತಪ್ಪೇನು ಅಂತಂದ್ರೆ ಅಸೆಟ್ ಅನ್ಕೊಂಡು ಲಯಬಿಲಿಟಿನ ಅವರು ತಗೊಳ್ತಾ ಹೋಗ್ತಾರೆ. ಉದಾಹರಣೆಗೆ ಕಾರ್. ಬಹಳಷ್ಟು ಜನಕ್ಕೆ ಈ ಕಾರ್ ಪರ್ಚೇಸಿಂಗ್ ಕೂಡ ಒಂದು ಲಯಬಿಲಿಟಿ ಆಗುತ್ತೆ. ಯಾಕಂದ್ರೆ ಕಾರ್ನ ಪರ್ಚೇಸ್ ಮಾಡಿದ ಕ್ಷಣದಿಂದ ಡಿಪ್ರಿಸಿಯೇಷನ್ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಅದರ ವ್ಯಾಲ್ಯೂ ಕಡಿಮೆ ಆಗ್ತಾ ಬರುತ್ತೆ. ಕಾರ್ ಒಂದು ಅಸೆಟ್ ಅಂತ ಪರ್ಚೇಸ್ ಮಾಡ್ತೀವಿ, ಆದ್ರೆ ನಾವು ಅದನ್ನ ರೆಗ್ಯುಲರ್ ಆಗಿ ಬಳಸ್ತೀವ? ಖಂಡಿತವಾಗ್ಲೂ ಇಲ್ಲ. ಮ್ಯಾಕ್ಸ್ 4 ಸಲ 5 ಸಲ ಅಥವಾ ತಿಂಗಳಿಗೊಂದು 15 ಸಲ ನಾವು ಬಳಸ್ಬೋದು. ಬಟ್ ಆ ಕಾರ್ನ ವ್ಯಾಲ್ಯೂ ಪ್ರತಿ ವರ್ಷ 20% ಡಿಪ್ರಿಶಿಯೇಟ್ ಆಗ್ತಾ ಹೋಗುತ್ತೆ. ಬಹಳಷ್ಟು ಜನಕ್ಕೆ ಈ ಕಾರ್ ಲಯಬಿಲಿಟಿ ಆಗಿರುತ್ತೆ. ಸೊ ನಿಮ್ಗೂ ಕೂಡ ಈಗ ಗೊತ್ತಾಗಿರ್ಬೇಕು, ನಿಮ್ಮ ಹತ್ರ ಇರ್ತಕ್ಕಂತಹ ಕಾರ್ ಅಸೆಟ್ಟಾ ಅಥವಾ ಲಯಬಿಲಿಟಿನ ನಿಮ್ಮ ಲೈಫ್ ಸ್ಟೈಲ್ಗೆ ಅಂತ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ 5 ಅಸೆಟ್ಸ್ ಬಗ್ಗೆ ಹೇಳ್ತೀನಿ ದಟ್ ವಿಲ್ ಜನರೇಟ್ ಮನಿ ಫಾರ್ ಯು. ಸೊ ಮೊದಲನೇದು ಕಮೋಡಿಟೀಸ್, ಗೋಲ್ಡ್, ಸಿಲ್ವರ್ ಎಕ್ಸೆಟ್ರಾ. 10 ವರ್ಷದ ಹಿಂದೆ ನೀವೇನಾದ್ರೂ ಒಂದು ಗೋಲ್ಡ್ ಕಾಯಿನ್ ನ ತಗೊಂಡಿದ್ರಿ ಅಂತ ಇಟ್ಕೊಳ್ಳಿ, ಅದರ ವ್ಯಾಲ್ಯೂ ಹೆಚ್ಚುತ್ತಾ ಹೋಗುತ್ತೆ, ಯಾವತ್ತೂ ಕಡಿಮೆ ಆಗೋದಿಲ್ಲ. ಸೊ ಇದು ನಿಮಗೆ ಆಸ್ತಿ. ಅದೇ ರೀತಿ ಸಿಲ್ವರ್ ಕೂಡ. ನೀವೇನಾದ್ರೂ 10 ವರ್ಷದ ಹಿಂದೆ 1 kg ಸಿಲ್ವರ್ ಬಿಸ್ಕೆಟ್ಸ್ ತಗೊಂಡಿದ್ರಿ ಅಂತಂದ್ರೆ ಅದರ ವ್ಯಾಲ್ಯೂ ಕೂಡ ಹೆಚ್ಚುತ್ತಾ ಹೋಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಸೊ ಈ ಗೋಲ್ಡ್ ನಮಗೆ ಅಸೆಟ್. ಹೇಗೆ ಅಂತ ನನಗೆ ತೋರಿಸ್ತೀನಿ. ಸೊ ಗೂಗಲ್ ಓಪನ್ ಮಾಡೋಣ. 10 ಗ್ರಾಮ್ಸ್ 24 ಕ್ಯಾರೆಟ್ ಗೋಲ್ಡ್ ಇವತ್ತಿನ ರೇಟ್ ಬಂದು 61,600 ರೂಪಾಯಿ 10 ಗ್ರಾಮ್ಗೆ 24 ಕ್ಯಾರೆಟ್ ಗೋಲ್ಡ್. ಸೊ ನೀವು 2018ರಲ್ಲಿ 24 ಕ್ಯಾರೆಟ್ ಒಂದು ಗೋಲ್ಡ್ ಕಾಯಿನ್ ತಗೊಂಡಿದ್ರಿ ಅನ್ಕೊಳ್ಳಿ 10 ಗ್ರಾಮ್ ಎಂದು. ಸೊ ಆಗ ಇದ್ದಂತಹ ರೇಟ್ 17th ಆಗಸ್ಟ್ ಒಂದು ಡೇಟಿಗೆ ನೋಡೋಣ 30,415 ರೂಪಾಯಿ ಇತ್ತು. ಸೊ ಆಗ ತಗೊಂಡಿರ್ತಕ್ಕಂತಹ ಕಾಯಿನ್ ನ ನೀವು ಮನೇಲೇ ಇಟ್ಕೊಂಡಿದ್ದೀರಿ, ನಿಮ್ಮ ಹತ್ರನೇ ಇದೆ. ಬಟ್ ಅದರ ವ್ಯಾಲ್ಯೂ ಎಷ್ಟು ಇವತ್ತು? ಏನಿದೆ ಹೇಳಿ ಇವತ್ತು ರೇಟು? 61,600 ರೂಪಾಯಿ. ಅಂದ್ರೆ ಡಬಲ್ ಇದೆ ನಿಮ್ಮ ಹಣ ಇಲ್ಲಿ. ನೀವು ಆಗ ಪರ್ಚೇಸಿಂಗ್ಗೆ ಏನು ಇನ್ವೆಸ್ಟ್ ಮಾಡಿದ್ರಿ 30,000 ಚಿಲ್ಲರೆ, ಇವತ್ತು ನಿಮಗೆ ಆ ಒಂದು ಇನ್ವೆಸ್ಟ್ಮೆಂಟ್ ಡಬಲ್ ಹಣನ ದುಡ್ಡು ಕೊಟ್ಟಿದೆ. ಸೊ 61,600 ಇದೆ ಇವತ್ತಿನ ರೇಟ್. ಸೊ ಖಂಡಿತವಾಗ್ಲೂ ಇದು ನಿಮಗೆ ಅಸೆಟ್ ಆಗುತ್ತೆ. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಏನಾದರೂ ಈ ರೀತಿ ಡಬಲ್ ಮಾಡಿಕೊಡುವಂತಹ ಇನ್ವೆಸ್ಟ್ಮೆಂಟ್ ಆಗಿತ್ತು ಅಂತಂದ್ರೆ ನಿಮಗೆ ಪ್ರಾಫಿಟ್ ಆಗುತ್ತೆ. ಸೊ ಖಂಡಿತ ನೀವೀಗ ಮಾರಿದ್ರು ಕೂಡ ಪ್ರಾಫಿಟ್ ಅಲ್ಲೇ ಇರ್ತೀರಾ. ಹಾಗೆ ಸಿಲ್ವರ್ ರೇಟ್ ಎಷ್ಟಿತ್ತು ಒಂದು 2010ರಲ್ಲಿ ಅಂತ ನೋಡೋಣ. ಸೊ ಸಿಲ್ವರ್ ಬಂದು 1 kg ಸಿಲ್ವರ್ ನಾವು ತಗೊಂಡಿದ್ದೀವಿ ಅನ್ಕೊಳ್ಳಿ, 2010ರಲ್ಲಿ ತಗೊಂಡಿದ್ದಾಗ 27,255 ರೂಪಾಯಿ ಇತ್ತು, ನೀವು ನೋಡ್ಬೋದು ಇಲ್ಲಿ. ಆದರೆ ಇವತ್ತು 71,500 ಇದೆ. ಎಷ್ಟು ಡಿಫ್ರೆನ್ಸ್ ನೋಡಿ. 10 ವರ್ಷದ ಹಿಂದೆ 27,000 ಇತ್ತು 1 kg ಸಿಲ್ವರ್ಗೆ, ಈಗ 71,000 ಇದೆ. ಎಲ್ಲಿದೆ ನೋಡಿ ವ್ಯತ್ಯಾಸ? ಆಲ್ಮೋಸ್ಟ್ ಟ್ರಿಬಲ್ ಅಮೌಂಟ್ ಇಲ್ಲಿದೆ. ಸೊ ಈ ಇನ್ವೆಸ್ಟ್ಮೆಂಟ್ ಕೂಡ ನಮಗೆ ಪ್ರಾಫಿಟಬಲ್. ನಾವು ಮನೇಲಿ ಇಟ್ಕೊಂಡ್ರೆ ಓಕೆ, ಅಕಸ್ಮಾತ್ ಇಟ್ಕೊಂಡಿಲ್ಲ ಅಂತಂದ್ರೂ ಕೂಡ ನಾವು ಮಾರಿದ್ರೆ ಪ್ರಾಫಿಟ್ ಅಲ್ಲಿ ಇರ್ತೀವಿ. ಬಟ್ ಎಸ್, ಇನ್ವೆಸ್ಟ್ಮೆಂಟ್ ಮಾಡೋ ಟೈಮಲ್ಲಿ ಬಹಳಷ್ಟು ಜನ ಅಸೆಟ್ ಅನ್ಕೊಂಡು ಲಯಬಿಲಿಟಿ ಕಡೆ ನಾವು ಇನ್ವೆಸ್ಟ್ ಮಾಡ್ತಾ ಹೋಗ್ತೀವಿ, ಅದ್ರ ಕಡೆ ನಾವು ಗಮನ ಹರಿಸ್ಬೇಕಾಗತ್ತೆ. ಸೊ ನೀವೀಗ ಹೇಳ್ಬೋದು, ನನಗೆ ದುಡ್ಡು ಬಂತು, ಸೊ ನಾನು ಹೋಗಿ ಒಂದು ಗೋಲ್ಡ್ ಚೈನ್ ತಗೊಳ್ತೀನಿ ಅಥವಾ ರಿಂಗ್ ತಗೊಳ್ತೀನಿ, ಇಲ್ಲ ಬ್ರೇಸ್ಲೆಟ್ಸ್ ತಗೊಳ್ತೀನಿ, ಅದು ಕೂಡ ಇನ್ವೆಸ್ಟ್ಮೆಂಟೇ ಅಲ್ವಾ ಅಂತ. ಖಂಡಿತವಾಗ್ಲೂ ಇಲ್ಲ. ನೀವು ಇನ್ವೆಸ್ಟ್ಮೆಂಟ್ ಅಂತ ಪ್ಲಾನ್ ಮಾಡಿದಾಗ ನೀವು ಗೋಲ್ಡ್ ಕಾಯಿನ್ಸ್ ತಗೊಳ್ಬೇಕಾಗತ್ತೆ ಅಥವಾ ಬಿಸ್ಕೆಟ್ಸ್ ತಗೊಳ್ಬೇಕಾಗತ್ತೆ, ಜ್ಯುವೆಲ್ರೀಸ್ ತಗೊಳ್ಳೋ ಹಾಗಿಲ್ಲ. ಯಾಕಂದ್ರೆ ನೀವು ಜ್ಯುವೆಲ್ರಿನ ಪರ್ಚೇಸ್ ಮಾಡ್ತಿದ್ರಿ ಅಂತಂದ್ರೆ ಎಕ್ಸ್ಟ್ರಾ ಕಾಸ್ಟ್ ಹೆಚ್ಚಾಗ್ತಾ ಹೋಗುತ್ತೆ. ಮೇಕಿಂಗ್ ಚಾರ್ಜಸ್ ಆಗಿರ್ಬೋದು ಅಥವಾ ವೇಸ್ಟೇಜ್ ಚಾರ್ಜಸ್ ಆಗಿರ್ಬೋದು, GST ಆಗಿರ್ಬೋದು, ಇದೆಲ್ಲ ಇನ್ಕ್ಲೂಡ್ ಆಗಿ ನಿಮಗೆ ಒಂದು ಬಲ್ಕ್ ಅಮೌಂಟ್ ಜಾಸ್ತಿ ಆಗುತ್ತೆ. ಸೊ ಒಂದು ಎಕ್ಸಾಂಪಲ್ ನೋಡೋಣ. ಈ ರಿಂಗ್ ಬೆಲೆ ಬಹುಶಃ 1 ಲಕ್ಷ ಅಂತ ಇಟ್ಕೊಳ್ಳಿ. ಸೊ ನಾನು ಕೇವಲ ಗೋಲ್ಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಎಕ್ಸ್ಟ್ರಾ ಚಾರ್ಜಸ್ ಏನಿದೆ ಅದರಲ್ಲ. ಇದರಲ್ಲಿ ಇರ್ತಕ್ಕಂತಹ ಗೋಲ್ಡ್ನ ವ್ಯಾಲ್ಯೂ 1 lakh ಇದೆ ಅಂತ ಇಟ್ಕೊಳ್ಳಿ. ಸೊ ಮೇಕಿಂಗ್ ಚಾರ್ಜ್ ಬಂದು
3 to 25% ಇರುತ್ತೆ ಯೂಶುವಲಿ. ಯಾಕಂದ್ರೆ ಅಲ್ಲಿ ಅವ್ರು ಹೇಳ್ತಾರೆ ಇದು ಟ್ರೆಡಿಷನಲ್ ವರ್ಕು ಅಥವಾ ಇಲ್ಲಿ ಅಷ್ಟು ವೇಸ್ಟೇಜ್ ಆಗಿದೆ ಇಷ್ಟು ವೇಸ್ಟೇಜ್ ಆಗಿದೆ ಅಂತ. ಸೊ ಡಿಪೆಂಡಿಂಗ್ ಆನ್ ದ ಜ್ಯುವೆಲರ್ ನಿಮಗೆ 3% ಇಂದ 25% ವರೆಗೂ ಆನ್ ದ ಬೇಸಿಸ್ ಆಫ್ ಜ್ಯುವೆಲ್ರಿ ಅವ್ರು ನಿಮಗೆ ಚಾರ್ಜ್ ಮಾಡ್ತಾರೆ. ಹಾಗೆ ವೇಸ್ಟೇಜ್ ಚಾರ್ಜ್ ಕೂಡ ಇಲ್ಲಿ 10% to 18% ಇರುತ್ತೆ. ಹಾಗೆ GST ಬಂದು 3% ಇರುತ್ತೆ. ಸೊ ಈ ಎಲ್ಲ ಚಾರ್ಜಸ್ನ ಸೇರಿಸಿ ಒಂದು 30,000 ಎಕ್ಸ್ಟ್ರಾ ಆಗುತ್ತೆ ಅನ್ಕೊಳ್ಳಿ. ನಾನು ಹೇಳಿದ ಇದರ ಗೋಲ್ಡ್ ವ್ಯಾಲ್ಯೂ ಎಷ್ಟು ಹೇಳಿದೆ, 1 ಲಕ್ಷ ರೂಪಾಯಿ ಇಟ್ಕೊಳ್ಳಿ. 1 ಲಕ್ಷ ಪ್ಲಸ್ ಈ ಮೇಕಿಂಗ್ ಚಾರ್ಜಸ್ಸು, ವೇಸ್ಟೇಜ್ ಚಾರ್ಜಸ್ಸು ಪ್ಲಸ್ GSTನ ನೀವು ಒಂದು ಅಂದಾಜು 30,000 ಇಟ್ಕೊಳ್ಳೋಣ. ಇದು ಅಪ್ರಾಕ್ಸಿಮೇಟ್ಲಿ ಹಾಕ್ತಾ ಇದೀವಿ, ಎಕ್ಸಾಕ್ಟ್ ಲೆಕ್ಕ ಅಲ್ಲ. ಸೊ 1,30,000 ನಾನು ಖರ್ಚು ಮಾಡಬೇಕಾಗತ್ತೆ 1 ಲಕ್ಷದ ರಿಂಗ್ನ ತಗೊಳ್ಳೋದಕ್ಕೆ. ಸೊ ಇಲ್ಲಿ ಎಕ್ಸ್ಟ್ರಾ ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದೀವಿ ನಾವು, 30,000. ಸೊ ಇನ್ ಕೇಸ್ ಯೂಶಲಿ ಲೈಫಲ್ಲಿ ಎಲ್ಲ ಸರ್ಪ್ರೈಸಿಂಗ್ ಆಗೇ ಬರುತ್ತೆ. ಸೊ ಏನೋ ಎಮರ್ಜೆನ್ಸಿ ಬಂತು ಒಂದು 10 ದಿನ ಆದಮೇಲೆ ನೀವು ಈ ರಿಂಗನ್ನು ಮಾರಬೇಕು ಅಂತ ಹೋದ್ರಿ ಅಂದ್ಕೊಳ್ಳಿ. ನೀವು ಮಾರಕ್ಕೆ ಹೋದಾಗ ಅವ್ರು ನಿಮಗೆ 1,30,000 ಕೊಡೋದಿಲ್ಲ. ಅವರು ನಿಮಗೆ ಇದರ ಗೋಲ್ಡ್ ವ್ಯಾಲ್ಯೂ ಎಷ್ಟಿತ್ತು ಅಂತ ಹೇಳಿದ್ದೆ ನಾನು, ಕೇವಲ ಗೋಲ್ಡ್ ತಗೊಳ್ಳೋದಕ್ಕೆ 1 ಲಕ್ಷ ಇತ್ತು. ಸೊ ನಿಮಗೆ ಕೇವಲ 1 ಲಕ್ಷ ಕೊಡ್ತಾರೆ. ಬಟ್ ನೀವು ಈ ರಿಂಗ್ನ ಪರ್ಚೇಸ್ ಮಾಡಬೇಕಾದ್ರೆ ಖರ್ಚು ಮಾಡಿದ್ದಷ್ಟು 1,30,000. ಸೊ ಇಲ್ಲಿ 30,000 ನಿಮಗೆ ಲಾಸ್ ಆಗುತ್ತೆ. ಅಕಸ್ಮಾತ್ ನಿಮ್ಮ ಟೈಮ್ ಏನಾದರೂ ಚೆನ್ನಾಗಿತ್ತು, ಗೋಲ್ಡ್ ರೇಟ್ ಜಾಸ್ತಿ ಆಗಿತ್ತು ಅಂತಂದ್ರೆ ನಿಮಗೆ ಒಂದು 2-3 ಸಾವಿರ ಎಕ್ಸ್ಟ್ರಾ ಸಿಗ್ಬೋದು, ಬಟ್ ಅದಕ್ಕಿಂತ ಹೆಚ್ಚಾಗಿ ಸಿಗೋದಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ನಿಮಗೆ ಲಾಸ್ ಆಗುತ್ತೆ. ಯಾಕಂದ್ರೆ 1 ಲಕ್ಷ ನಿಮ್ಮ ಗೋಲ್ಡ್ ವ್ಯಾಲ್ಯೂ ಇತ್ತು, ಆ ರಿಂಗ್ನ ವ್ಯಾಲ್ಯೂ ಏನಿತ್ತು ಅದು ನಿಮಗೆ ನೀಡಲಾಗತ್ತೆ. ಪ್ಲಸ್ ಏನ್ ಎಕ್ಸ್ಟ್ರಾ ನೀವು ಕೊಟ್ಟಿದ್ರಿ ಪರ್ಚೇಸ್ ಮಾಡೋದಕ್ಕೆ, ಒಂದು ಮೇಕಿಂಗ್ ಚಾರ್ಜಸ್ ಆಗಿರ್ಬೋದು, ವೇಸ್ಟೇಜ್ ಆಗಿರ್ಬೋದು, GST ಆಗಿರ್ಬೋದು, ಈ 30,000 ನೀವು ಲಾಸ್ ಮಾಡ್ಕೊಳ್ತೀರಾ. ಸೊ ಇದು ಬಂಗಾರನೇ ಆಗಿದ್ರೂ ಕೂಡ ನಿಮಗೆ ಇದು ಅಸೆಟ್ ಆಗೋದಿಲ್ಲ, ಇದು ಲಯಬಿಲಿಟಿ ಆಗುತ್ತೆ. ಬಟ್ ಇಲ್ಲಿ ಸಿನಾರಿಯೋ ಹೇಗೆ ಚೇಂಜ್ ಆಗುತ್ತೆ ಅಂತ ನೋಡಿ. ಅದೇ 10 ವರ್ಷದ ನಂತರ ನೀವು ಇದೇ ರಿಂಗ್ನ ಮಾರ್ತೀನಿ ಅಂತಂದ್ರೆ ಇದು ಅಸೆಟ್ ಆಗುತ್ತೆ. ಯಾಕಂದ್ರೆ ಆಗ ಬಂಗಾರದ ರೇಟ್ಸ್ ರೇಸ್ ಆಗಿರುತ್ತೆ. ಸೊ ನಿಮಗೆ ಈ 30,000 ಡಿಫ್ರೆನ್ಸ್ ಏನಿದೆ ಎಕ್ಸ್ಟ್ರಾ ಪೇ ಮಾಡಿರೋದು ಅದು ನಿಮಗೆ ಅಷ್ಟಾಗಿ ಅನ್ಸೋದಿಲ್ಲ, ನಿಮಗೆ ಪ್ರಾಫಿಟಬಲ್ ಆಗಿ ಕಾಣಿಸುತ್ತೆ. ಸೊ ಸದ್ಯಕ್ಕೆ ನಾವು ತಗೊಂಡು ಇಮಿಡಿಯೇಟ್ ಆಗಿ ಮಾರ್ತೀವಿ ಅಂತಂದ್ರೆ ಜ್ಯುವೆಲ್ರಿ ಇಸ್ ಆಲ್ವೇಸ್ ಎ ಬ್ಯಾಡ್ ಆಪ್ಷನ್. 10 ವರ್ಷ 15 ವರ್ಷದ ಲಾಂಗ್ ಟರ್ಮ್ ಕೊಟ್ರೆ ಇದು ಕೂಡ ನಿಮಗೆ ಅಸೆಟ್ಟೆ. ಬಟ್ ಇಮಿಡಿಯೇಟ್ ಅಥವಾ ಎಮರ್ಜೆನ್ಸಿ ಅಂತ ನಾವು ನೋಡಿದಾಗ, ಇನ್ವೆಸ್ಟ್ಮೆಂಟ್ ರೀತಿ ಅಂತ ಪರ್ಪಸ್ಲಿ ನೋಡಿದಾಗ, ಇಟ್ಸ್ ಆಲ್ವೇಸ್ ಗುಡ್ ಟು ಗೋ ವಿತ್ ಗೋಲ್ಡ್ ಬಿಸ್ಕೆಟ್ಸ್ ಆರ್ ಕಾಯಿನ್ಸ್. ಸೊ ನೀವೀಗ ಹೇಳ್ಬೋದು ಗೋಲ್ಡ್ ಕಾಯಿನ್ ತಗೊಳ್ಬೇಕಾದ್ರೆ ಅಥವಾ ಬಿಸ್ಕೆಟ್ ತಗೊಳ್ಬೇಕಾದ್ರೂ ಕೂಡ ನಾವು GST ಕೊಡ್ಲೇಬೇಕಲ್ವಾ ಅಂತ. ಅಫ್ಕೋರ್ಸ್ 3% GST ಬಂದು ಕಾಮನ್ ಆಗಿದೆ, ನಾವು ಅದನ್ನ ಕೊಡ್ಲೇಬೇಕು. ಇದನ್ನು ಕೂಡ ನಾವು ತಪ್ಪಿಸ್ಬೇಕು ಅಂತಂದ್ರೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಇಸ್ ಡಿಜಿಟಲ್ ಗೋಲ್ಡ್. ಉದಾಹರಣೆಗೆ ಗೋಲ್ಡ್ ಬಾಂಡ್ಸ್ ಆಗಿರ್ಬೋದು, ಗೋಲ್ಡ್ ETFs ಆಗಿರ್ಬೋದು, ಗೋಲ್ಡ್ ಮ್ಯೂಚುವಲ್ ಫಂಡ್ಸ್, ನೀವು ಇದನ್ನ ತಗೊಳ್ಬೋದು. ಫಿಸಿಕಲ್ ಆಗಿ ಗೋಲ್ಡ್ ನಿಮ್ಮ ಮನೆಯಲ್ಲಿ ಪ್ರೆಸೆಂಟ್ ಆಗಿರೋದಿಲ್ಲ, ಬಟ್ ಎಸ್ ನೀವಿಲ್ಲಿ ಗೋಲ್ಡ್ ಮೇಲೆನೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತೀರಾ. ಸೊ ಗೋಲ್ಡ್ ನ ಪ್ರೈಸ್ ಜಾಸ್ತಿ ಆಯ್ತು ಅಂತಂದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಕೂಡ ಇಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಉದಾಹರಣೆಗೆ ಏನಾದ್ರೂ ಗೋಲ್ಡ್ ರೇಟ್ ಜಾಸ್ತಿ ಆಯ್ತು ಅಂತಂದ್ರೆ ನಿಮ್ಮ ಈ ಒಂದು ಬಾಂಡ್ ಏನಿರುತ್ತೆ ಇದರ ರೇಟ್ ಕೂಡ ಇಲ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ಈ ರೀತಿಯಲ್ಲಿ ಕಮೋಡಿಟೀಸ್ ಅಲ್ಲಿ ನಾವು ನೋಡೋದಾಯ್ತು ಅಂತಂದ್ರೆ ಗೋಲ್ಡ್ ಹಾಗೂ ಸಿಲ್ವರ್ ನಮಗೆ ಆಸ್ತಿ. ಸೆಕೆಂಡ್ ಒನ್ ರಿಯಲ್ ಎಸ್ಟೇಟ್. ನಮ್ಮ ಭೂಮಿಲಿ 3/4% ನೀರಿತ್ತು ಅಂತಂದ್ರೆ ಇನ್ನ 1/4% ಮಾತ್ರ ಲ್ಯಾಂಡ್ ಇದೆ. ಸೊ ಈ ಲ್ಯಾಂಡ್ ಅಲ್ಲಿ ಕೂಡ ಬೆಟ್ಟ ಗುಡ್ಡ ಮರುಭೂಮಿ ಈ ರೀತಿ ಎಲ್ಲವೂ ಇದೆ. ಬಟ್ ಎಸ್ ಪಾಪ್ಯುಲೇಷನ್ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಆದ್ರೆ ನಮ್ಗೆ ಇರ್ತಕ್ಕಂತಹ ಭೂಮಿ ಅಷ್ಟೇ ಇದೆ, ಅದು ಬೆಳೀತಾ ಇಲ್ಲ. ಸೊ ಫ್ಯೂಚರ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಲ್ಯಾಂಡ್ಗೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಹೋಗುತ್ತೆ. ಡಿಮ್ಯಾಂಡ್ ಹೆಚ್ಚಾಗುತ್ತೆ ಅಂತಂದ್ರೆ ನಮ್ಮ ಆ ಲ್ಯಾಂಡ್ಗೆ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಉದಾಹರಣೆಗೆ ನನ್ನ ತಾತ 1 ಎಕರೆ ಭೂಮಿ ತಗೊಂಡಿದ್ರು ಅಂತ ಇಟ್ಕೊಳ್ಳಿ. ಆಗ 1 ಲಕ್ಷ ಕೊಟ್ಟು ತಗೊಂಡಿರ್ತಾರೆ. ಆದ್ರೆ ಈಗ ಅದೇ ಜಾಗಕ್ಕೆ ವ್ಯಾಲ್ಯೂ ಬಂದು 1 ಕೋಟಿ ಇದೆ. ಸೊ ನೀವೇನಾದ್ರೂ ನನ್ನನ್ನ ಕೇಳಿದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಅಂತ ನಾನು ಉದಾಹರಣೆ ಕೊಡ್ತೀನಿ. ಸೊ ನಾನು ಜಾಬ್ ಮಾಡ್ತಿದ್ವಿ ಅನ್ಕೊಳ್ಳಿ, ನಾನೊಂದು ಪ್ಲಾಟ್ ಲೋನ್ ನ ತಗೊಳ್ಬೇಕು ಅಂತಂದ್ರೆ ಪ್ಲಾಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಫ್ಲಾಟ್ ಅಲ್ಲ. ಫ್ಲಾಟ್ ಅಂತಂದ್ರೆ ಅಪಾರ್ಟ್ಮೆಂಟ್ಸ್, ಎಲ್ಲಿ ನಾವು ಫ್ಲಾಟ್ಸ್ ಮನೆನ ತಗೊಳ್ತೀವಿ ಅದು ಫ್ಲಾಟ್ಸ್ ಆಗುತ್ತೆ, ಫ್ಲಾಟ್ ಲೋನ್ ಆಗುತ್ತೆ. ಪ್ಲಾಟ್ ಅಂತಂದ್ರೆ ಎಂಟಿ ಸೈಟ್, ಖಾಲಿ ಜಾಗ. ಸೊ ನಾನು ಒಂದು ಖಾಲಿ ಜಾಗನ ತಗೊಳ್ಳೋದಕ್ಕೆ ಒಂದು ಪ್ಲಾಟ್ ಲೋನ್ ನ ತಗೊಳ್ತೀನಿ. ಉದಾಹರಣೆಗೆ 1 ಕೋಟಿ ಬಜೆಟ್ ಇಟ್ಕೊಳ್ಳಿ. ಸೊ 1 ಕೋಟಿಗೆ ನಾನು ಸಿಟಿಯಿಂದ ಹೊರಗೆ ಒಂದು ಜಾಗನ ತಗೊಳ್ತೀನಿ, 1 ಎಕರೆ ಭೂಮಿ ತಗೊಳ್ತೀನಿ ಅಂತ ಇಟ್ಕೊಳ್ಳಿ. ಎಲ್ಲಿ ಫ್ಯೂಚರ್ ಅಲ್ಲಿ ಡೆವಲಪ್ಮೆಂಟ್ ಸಾಧ್ಯತೆ ಇರುತ್ತೋ ಅಲ್ಲಿ ನಾನು 1 ಎಕರೆ ಜಾಗಕ್ಕೆ 1 ಕೋಟಿನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಆದ್ರೆ ನಾವು ಆ ಲ್ಯಾಂಡ್ ನ ತಗೊಳ್ಳೋದಕ್ಕೂ ಮುಂಚೆ ಬ್ಯಾಂಕ್ನವ್ರಿಗೆ ಆ ಜಾಗನ ತೋರಿಸಬೇಕಾಗತ್ತೆ, ಪೇಪರ್ಸ್ ಕೊಡ್ಬೇಕಾಗತ್ತೆ. ಅವರು ಎಲ್ಲವನ್ನ ವೆರಿಫೈ ಮಾಡಿ ಸರಿ ಇದೆ ಅಂತ ಅಂದಾಗ ಮಾತ್ರ ಅವ್ರು ನಿಮ್ಗೆ ಲೋನ್ ನ ಸ್ಯಾಂಕ್ಷನ್ ಮಾಡ್ತಾರೆ. ಹಾಗೆ ಯಾವ ರೀತಿ ನಮ್ಗೆ ಈ ಹೋಮ್ ಲೋನ್, ಫ್ಲಾಟ್ ಲೋನ್ಸ್ ಎಲ್ಲ ವರ್ಕ್ ಆಗುತ್ತೋ ಅದೇ ರೀತಿ ಈ ಪ್ಲಾಟ್ ಲೋನ್ ಕೂಡ ವರ್ಕ್ ಆಗುತ್ತೆ. ನೀವು EMIs ಕಟ್ಕೊಳ್ತಾ ಹೋಗ್ಬೋದು.
ಸೊ ನಾನು ಲ್ಯಾಂಡ್ ನ ತಗೊಂಡು ಏನ್ ಮಾಡ್ತೀನಿ, ಶ್ರೀಗಂಧದ ಸಸಿಗಳನ್ನ ಅಲ್ಲಿ ನಡೆಸ್ತೀನಿ. ಸೊ 1 ಎಕರೆ ಭೂಮಿ ಅಂತಂದ್ರೆ 350 ಗಿಡಗಳನ್ನ ನಾನು ಹಾಕಿಸ್ಬೋದು. ಯಾಕಂದ್ರೆ ಅಲ್ಲಿ ಡಿಸ್ಟೆನ್ಸ್ ಅದು ಇದು ಎಲ್ಲವನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಹಾಗೆ ಆ ಗಿಡಕ್ಕೆ ನನಗೆ ಪರ್ ಪ್ಲಾಂಟ್ 100 ರೂಪೀಸ್ ಬಿದ್ದಿದೆ ಅಂತ ಇಟ್ಕೊಳ್ಳಿ. ಸೊ ಶ್ರೀಗಂಧನ ಯಾಕೆ ಪ್ಲಾನ್ ಮಾಡ್ತಿದೀನಿ ಅಂತ ನೀವು ಕೇಳೋದಾಯ್ತು ಅಂತಂದ್ರೆ, ಇದೊಂದು ಲಾಂಗ್ ಟರ್ಮ್ ಕ್ರಾಪ್. ನಾನೇನಾದ್ರೂ 15ರಿಂದ 20 ವರ್ಷ ಇದನ್ನ ಸರಿಯಾಗಿ ನೋಡ್ಕೊಂಡ್ರೆ, ಸರಿಯಾಗಿ ಬೆಳೆಸಿದ್ರೆ ನನಗೆ ಒಳ್ಳೆಯ ಪ್ರಾಫಿಟ್ ಸಿಗುತ್ತೆ. ಯಾಕಂದ್ರೆ ಇದರ ಒಡ್ಗೆ ಅಷ್ಟು ಬೆಲೆ ಇದೆ. ಸೊ ಅಷ್ಟು ನಮ್ಮ ಹತ್ರ ಟೈಮ್ ಇಲ್ಲ, ಹೇಗ್ ನೋಡ್ಕೊಳಕ್ಕಾಗತ್ತೆ, ಬರೀ ಕೆಲ್ಸದವ್ರು ನಮ್ ಬಿಡ್ಬೋದಾ ಅಂತ ಕೇಳೋದಾಯ್ತು ಅಂತಂದ್ರೆ, ಈ ಒಂದು ಕ್ರಾಪ್ಗೆ ನೀವು ಕೇವಲ ಫಸ್ಟ್ 3 ಅಥವಾ 4 ಇಯರ್ಸ್ ಗಮನ ಕೊಟ್ಟರೆ ಸಾಕು. ಅದರ ನಂತರ ತಾನಾಗಿ ಅದು ಬೆಳ್ಕೊಳ್ತಾ ಹೋಗುತ್ತೆ. ಯಾವುದೇ ಎಕ್ಸ್ಟ್ರಾ ಟೆನ್ಷನ್ ಅಥವಾ ಎಕ್ಸ್ಟ್ರಾ ಗಮನ ಕೊಡುವಂತಹ ಅವಶ್ಯಕತೆ ನಿಮ್ಗಿಲ್ಲಿ ಇರೋದಿಲ್ಲ. ಸೊ 15 to 20 ಇಯರ್ಸ್ ಆದ್ಮೇಲೆ ನೀವು ಪರ್ಮಿಷನ್ಸ್ ನ ತಗೊಂಡು ಅದನ್ನ ಕಟ್ ಮಾಡ್ಬೇಕಾಗತ್ತೆ. ನೀವು ಕಟ್ ಮಾಡಿದಾಗ ಎಷ್ಟು ಪ್ರಾಫಿಟ್ ಸಿಗುತ್ತೆ? ಮಿನಿಮಮ್ 2 crores ಖಂಡಿತವಾಗ್ಲೂ ಸಿಗುತ್ತೆ ನಿಮ್ಗೆ. ಅಂದ್ರೆ ನಾನೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಇನ್ನೂ ಹೆಚ್ಚಿಗೆ ಸಿಗುವಂತಹ ಸಾಧ್ಯತೆ ಕೂಡ ನಿಮ್ಗೆ ಇರುತ್ತೆ. ಸೊ ನಾನು ಇನ್ವೆಸ್ಟ್ ಮಾಡಿದ್ದೆಷ್ಟು? ಕೋಟಿ ರೂಪಾಯಿ. ಆದ್ರೆ ನನಗೆ ಬಂದಂತಹ ಹಣ ಎಷ್ಟು? 2 ಕೋಟಿ. ಸೊ ನಾನು ಈ ಲ್ಯಾಂಡ್ ನ ತಗೊಳ್ಳೋದಕ್ಕೆ ಏನು ಹಣವನ್ನ ಖರ್ಚು ಮಾಡಿದ್ದೆ, ಅದು ನನಗೆ ಬಡ್ಡಿ ಸಮೇತ ವಾಪಸ್ ಬಂದಾಯ್ತು. ಅಂದ್ರೆ ನಾನು 1 ಕೋಟಿ ಲೋನ್ ತಗೊಂಡಿದ್ದೆ, ಅದಕ್ಕೆ ಬಡ್ಡಿ ಕಟ್ಟಿರ್ತೀನಿ ಅಲ್ವಾ. ಸೊ ಎಲ್ಲವೂ ಸೇರಿ ನನಗೀಗ ವಾಪಸ್ ಬಂದಾಯ್ತು. ಸೊ ನಾನು ಏನು ಹಣವನ್ನ ಖರ್ಚು ಮಾಡಿದ್ದೆ ಈ ಒಂದು ಪ್ರಾಸೆಸ್ಗೆ, ಆಫ್ಟರ್ 20 ಇಯರ್ಸ್ ನನಗೆ ಅದು ರಿಟರ್ನ್ ಬಂತು. ಈಗ ಏನ್ ಸಿಕ್ತು ನನಗೆ? ನಾನು ಇನ್ವೆಸ್ಟ್ ಮಾಡಿದ ಹಣ ಸಿಕ್ತು, ಎಕ್ಸ್ಟ್ರಾ ಪ್ರಾಫಿಟ್ ಕೂಡ ಸಿಕ್ತು. ಇದೆಲ್ಲವೂ ಒಂದ್ ಕಡೆ ಆಯ್ತು ಅಂತಂದ್ರೆ, ಈ ಒಂದು ಪ್ರಾಸೆಸ್ ಅಲ್ಲಿ ನನಗೆ ಎಕ್ಸ್ಟ್ರಾ ಸಿಕ್ಕಂತಹ ಪ್ರಾಫಿಟ್ ಏನು? ಈ ಲ್ಯಾಂಡ್. ಅಂದ್ರೆ ಈಗ ಈ ಮರಗಳನ್ನ ಕಟ್ ಮಾಡಿಸಿದ ನಂತರ ಭೂಮಿ ಮಿಗುತ್ತೆ ಅಲ್ವಾ. ಸೊ ಲ್ಯಾಂಡ್ ನನಗೆ ಇಲ್ಲಿ ಫ್ರೀ ಆಗಿ ಸಿಕ್ಕಾಗಾಯ್ತು. ಅಂದ್ರೆ ಕಾಸ್ಟ್ ರಿಕವರ್ ಆಯ್ತು. ಸೊ ಈಗ ಎಂಟಿ ಲ್ಯಾಂಡ್ ಏನಿದೆ ಆ ಮರಗಳನ್ನ ಕತ್ತರಿಸಾದ್ಮೇಲೆ, ಸೊ ಇದು ನನಗೆ ಪ್ರಾಫಿಟ್. ಸೊ ನಾನು ಏನ್ ಮಾಡ್ತೀನಿ ಈಗ, ಒಬ್ಬ ಡೆವಲಪರ್ನ ಕರೆದು ನನ್ನ ಈ ಜಾಗವನ್ನ ಡೆವಲಪ್ ಮಾಡೋದಕ್ಕೆ ಕೊಡ್ತೀನಿ. ಸೊ ನಾನು ಮೊದಲೇ ಹೇಳಿದ್ದೆ, ಇನ್ ಫ್ಯೂಚರ್ ಎಲ್ಲಿ ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯತೆ ಇರುತ್ತೋ ಅಲ್ಲಿ ಲ್ಯಾಂಡ್ ನ ತಗೊಳ್ತೀನಿ ಅಂತ. ಸೊ ಡೆವಲಪ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ ಅಂತಂದ್ರೆ ಅಲ್ಲಿ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಇದೆಲ್ಲ ಬರೋದು ಸಹಜ. ಸೊ ಒಬ್ಬ ಡೆವಲಪರ್ನ ಕರೆದು ನಾನು ನನ್ನ ಜಾಗದಲ್ಲಿ ಒಂದು ಅಪಾರ್ಟ್ಮೆಂಟ್ ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಹೇಳ್ತೀನಿ. ಸೊ ನಾವಿಲ್ಲಿ 1 ರೂಪಾಯಿ ಕೂಡ ಖರ್ಚು ಮಾಡುವಂತಹ ಅವಶ್ಯಕತೆ ಇಲ್ಲ. ಡೆವಲಪರ್ ಬಂದು ನಮ್ಮ ಲ್ಯಾಂಡ್ ನಲ್ಲಿ ಅಪಾರ್ಟ್ಮೆಂಟ್ ನ ಕಟ್ತಾರೆ. ಕಟ್ಟಿದ ನಂತರ ಸೊ ನಾವಿಲ್ಲಿ 1 ರೂಪಾಯಿನೂ ಖರ್ಚು ಮಾಡಿಲ್ಲ, ಯಾಕಂದ್ರೆ ಲ್ಯಾಂಡೇ ನಮ್ದು. ಸೊ ಓನರ್ ಶೇರ್ ಅಂತ ಈ ಒಂದು ಲ್ಯಾಂಡ್ ಅಲ್ಲಿ ಏನು ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ ಅದಕ್ಕೋಸ್ಕರ ಆಸ್ ಪರ್ ದ ಪರ್ಸೆಂಟೇಜ್, ಕೆಲವೊಂದು ಕಡೆ 60% ಇರುತ್ತೆ, ಕೆಲವೊಂದು ಕಡೆ 50 ಇರುತ್ತೆ, ಕೆಲವೊಂದು ಕಡೆ 40 ಇರುತ್ತೆ. ಇಟ್ ಡಿಪೆಂಡ್ಸ್ ಇನ್ ಬಿಟ್ವೀನ್ ಯು ಗೈಸ್. ಸೊ ಅದರ ಪ್ರಕಾರ ನಿಮ್ಗೆ ಆ ಒಂದು ಅಪಾರ್ಟ್ಮೆಂಟ್ಸ್ ಅಲ್ಲಿ ಓನರ್ ಶೇರ್ ಅಂತ ಫ್ರೀ ಆಗಿ ಅಪಾರ್ಟ್ಮೆಂಟ್ ಸಿಗುತ್ತೆ. ಸೊ ಬಹುಶಃ ಇಲ್ಲಿ 90 ಫ್ಲಾಟ್ ಕಟ್ತಾರೆ ಅಂತ ಇಟ್ಕೊಳ್ಳಿ ನನ್ನ ಒಂದು ಜಾಗದಲ್ಲಿ. ಸೊ ನನಗೆ 45 ಫ್ಲಾಟ್ ಫ್ರೀ ಆಗಿ ಸಿಗುತ್ತೆ ಓನರ್ ಶೇರ್ ಅಂತ. ಸೊ ಆ 45 ಫ್ಲಾಟ್ ನಾನು ಮಾರ್ಬೋದು. ಅಫ್ಕೋರ್ಸ್ ಬಿಲ್ಡರ್ ಕೂಡ ಅವರ ಒಂದು ಶೇರ್ನ ಅವರು ಮಾರ್ಕೊಳ್ತಾರೆ ಪ್ರಾಫಿಟ್ಗೆ. ಹಾಗೆ ಒಂದು ಫ್ಲಾಟ್ಗೆ ನಾನು 1 ಕೋಟಿ ಅಂತ ಇಟ್ಕೊಂಡ್ರು ಕೂಡ 45 ಫ್ಲಾಟ್ನ ನಾನು ಮಾರಿದ್ರೆ 45 ಕೋಟಿ ಬರುತ್ತೆ. ಸೊ ಇದು ನಮಗೆ ಆಸ್ತಿ. ನಾವೇನಾದ್ರೂ ಒಂದು ಇಂಡಿವಿಜುವಲ್ ಹೌಸ್ ತಗೊಂಡಿದೀವಿ ಅಂತ ಇಟ್ಕೊಳ್ಳಿ, ಡೇ ಬೈ ಡೇ ಅದರ ಕನ್ಸ್ಟ್ರಕ್ಷನ್ ವ್ಯಾಲ್ಯೂ ಕಡಿಮೆ ಆಗ್ತಾ ಬರ್ಬೋದು. ಆದ್ರೆ ಅಲ್ಲಿ ಇರ್ತಕ್ಕಂತಹ ಭೂಮಿ ಏನಿದೆ ಆ ಭೂಮಿ ವ್ಯಾಲ್ಯೂ ಪ್ರತಿದಿನ ಬೆಳೀತಾ ಇರುತ್ತೆ. ಅದೇ ನೀವೇನಾದ್ರೂ ಒಂದು ಫ್ಲಾಟ್ ನ ಕೊಂಡ್ಕೊಳ್ತಾ ಇದ್ದೀರಿ ಅನ್ಕೊಳ್ಳಿ, ಅಪಾರ್ಟ್ಮೆಂಟ್ ಅಲ್ಲಿ ಫ್ಲಾಟ್ ನ ತಗೊಳ್ತಾ ಇದ್ದೀರಾ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಅಂತ, ಹಾಗಾದ್ರೆ ಅದು ಒಳ್ಳೆ ಆಪ್ಷನ್ ಅಲ್ಲ. ಯಾಕಂದ್ರೆ ಒಂದು ಫ್ಲಾಟ್ ನ ಲೈಫ್ ಬಂದು 50ರಿಂದ 100 ವರ್ಷ. ಉದಾಹರಣೆಗೆ 100 ವರ್ಷ ಆದ್ಮೇಲೆ ಆ ಒಂದು ಅಪಾರ್ಟ್ಮೆಂಟ್ ನ ಡೆಮಾಲಿಷ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಆಗ ನಾವೇನಾದ್ರೂ ನಮ್ಮ ಲ್ಯಾಂಡ್ ಶೇರ್ ಅಂತ ಕೇಳಿದ್ರೆ ಅಲ್ಲಿ ಇರ್ತಕ್ಕಂತಹ ಅಷ್ಟು ಅಪಾರ್ಟ್ಮೆಂಟ್ ಜನಕ್ಕೆ ಆ ಲ್ಯಾಂಡ್ ಅಲ್ಲಿ ಜಾಗವನ್ನ ಡಿವೈಡ್ ಮಾಡ್ಬೇಕಲ್ವಾ. ಸೊ ನಮ್ಗೆ ಬಹುಶಃ ಸಿಗೋದು ಒಂದು ಕೇಕ್ ಪೀಸ್ನಷ್ಟು ಜಾಗ ಅಷ್ಟೇ, ಅದಕ್ಕಿಂತ ಹೆಚ್ಚಾಗಿ ಸಿಗೋದಿಲ್ಲ. ಸೊ ಆ ಸಣ್ಣ ಜಾಗದ ವ್ಯಾಲ್ಯೂ ಕೂಡ ಅಫ್ಕೋರ್ಸ್ ಲ್ಯಾಂಡ್ ಆಗಿರೋದ್ರಿಂದ ಜಾಸ್ತಿ ಆಗ್ತಾ ಇರುತ್ತೆ. ಆದ್ರೆ ನಾವು ಏನ್ ಖರ್ಚು ಮಾಡಿದ್ವಿ ಫ್ಲಾಟ್ ತಗೊಳ್ಳೋದಕ್ಕೆ ಅದಕ್ಕೆ ಸರಿ ಹೊಂದೋದಿಲ್ಲ. ಯಾಕಂದ್ರೆ ನಾವು ಖರ್ಚು ಮಾಡಿದ್ದು ಕನ್ಸ್ಟ್ರಕ್ಷನ್ಗೆ, ಆ ಫ್ಲಾಟ್ ನ ತಗೊಳ್ಳೋದಕ್ಕೆ. ಸೊ ಇದು ಅಲ್ಲಿ ಸರಿ ಹೋಗೋದಿಲ್ಲ. ಸೊ ನಾವು ಎಷ್ಟು ದಿನ ಇದ್ವೋ ಅಷ್ಟು ದಿನಕ್ಕೆ ಅದು ಸರಿ ಹೋಯ್ತು ಅಂತ ಬಿಡ್ಬೇಕಾಗತ್ತೆ. ಸೊ ಅಕಸ್ಮಾತ್ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಂತ ನೋಡ್ತಾ ಇದ್ರೆ ಇಂಡಿವಿಜುವಲ್ ಹೌಸ್ ಅಥವಾ ಲ್ಯಾಂಡ್ ಅನ್ನ ತಗೊಳ್ಳೋದು ಒಳ್ಳೇದು. ಮೂರನೇದು ಸ್ಟಾಕ್ಸ್. ಸ್ಟಾಕ್ಸ್ ಅಸೆಟ್ ಅಂತ ಶಾಕ್ ಆಗ್ತಾ ಇದ್ದೀರಾ? ಅಫ್ಕೋರ್ಸ್ ಸರಿಯಾಗಿ ಅದನ್ನ ಬಳಸ್ಕೊಂಡ್ರೆ ಇದು ಕೂಡ ಅಸೆಟ್. ಉದಾಹರಣೆಗೆ ನೀವು ಕೆಲವು ವರ್ಷಗಳ ಹಿಂದೆ MRF ಶೇರ್ನ ತಗೊಂಡಿದ್ರಿ ಅಂತ ಇಟ್ಕೊಳ್ಳಿ. ನಾನು ಎಕ್ಸಾಂಪಲ್ ತೋರಿಸ್ತಾ ಹೋಗ್ತೀನಿ. ಸೊ 2011ರಲ್ಲಿ 7392 ರೇಟ್ ಇದ್ದಾಗ ತಗೊಂಡಿರ್ತೀರಿ. ಅಂದ್ರೆ ಆಗ ಇದರ ಒಂದು ವ್ಯಾಲ್ಯೂ 7392 ಇತ್ತು. ಆದ್ರೆ ಈಗ
ಇವತ್ತಿನ ರೇಟ್ ನೋಡಿದ್ರೆ 1,02,250 ಇದೆ. ಸೊ ನೀವು ಅವಾಗ ತಗೊಂಡು ಅದನ್ನ ನಿಮ್ಮ ಹತ್ರನೇ ಇಟ್ಕೊಂಡು ಇವತ್ತು ಮಾರಿದ್ರೆ ಲಾಭ ಎಷ್ಟು ಅನ್ನೋದು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸೊ ನಾವು ಒಂದು ಶೇರ್ನ ತಗೊಳ್ಳೋದಕ್ಕೆ ಆಗ ಖರ್ಚು ಮಾಡಿದ್ದು 7,000 ಚಿಲ್ಲರೆ. ನಮಗೆ ಅದನ್ನ ಹೋಲ್ಡ್ ಮಾಡಿ ಈಗ ಮಾರ್ತಾ ಇರೋದಕ್ಕೆ ಬರ್ತಾ ಇರುವಂತ ಒಂದು ಪ್ರಾಫಿಟ್ 1 ಲಕ್ಷ. ಸೊ ಈ ರೀತಿ ನಾವು ಹೋಲ್ಡ್ ಮಾಡಿ ಅದನ್ನ ಮಾರ್ತೀವಿ ನಂತರ ಅಂತಂದ್ರೆ ನೀವೇ ನನಗೆ ಹೇಳಿ ಈಗ ಇದು ಅಸೆಟ್ಟಾ ಲಯಬಿಲಿಟಿನಾ ಅಂತ. ಸೊ ಸೆಕೆಂಡ್ ಎಕ್ಸಾಂಪಲ್ ಬಂದು SBI ಕೊಡ್ತೀನಿ ನಾನು. ಸೊ ಲಾಕ್ಡೌನ್ ಅಲ್ಲಿ ಎಷ್ಟಿತ್ತು ಇದರ ಒಂದು ಶೇರ್ ಪ್ರೈಸಸ್? 2020 ಲಾಕ್ಡೌನ್ ಅಲ್ಲಿ 187 ರೂಪಾಯಿ ಇತ್ತು ಒಂದು ಶೇರ್ಗೆ. ಆದ್ರೆ ಈಗ ಇದರ ವ್ಯಾಲ್ಯೂ ಬಂದು 617 ರೂಪಾಯಿ ಇದೆ. ಅಂದ್ರೆ 2020 ಕೇವಲ 3 ವರ್ಷ ಆಲ್ಮೋಸ್ಟ್ ಟ್ರಿಬಲ್ ಅಮೌಂಟ್ ಆಗಿದೆ. ಸೊ ನಾವಿಲ್ಲಿ ನೋಡ್ಬೋದು ಯಾವ ರೀತಿ ಶೇರ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ. ಸೊ ಅದೇ ರೀತಿ ರಿಲಯನ್ಸ್ ನಾವೇನಾದ್ರೂ ಇದನ್ನ ಮಾರ್ಚ್ ಅಲ್ಲಿ ಎಷ್ಟಿತ್ತು ವ್ಯಾಲ್ಯೂ ಅಂತ ನೋಡಿದ್ರೆ 1055 ರೂಪಾಯಿ ಇತ್ತು. ಆದ್ರೆ ಈಗ 2,515 ರೂಪಾಯಿ ಆಗಿದೆ. ಅಂದ್ರೆ ಮಾರ್ಚ್ 2020ರಲ್ಲಿ ಇದರ ವ್ಯಾಲ್ಯೂ ಇದ್ದಿದ್ದು 1,055 ರೂಪಾಯಿ, ಬಟ್ ಈಗ 2,515 ರೂಪಾಯಿ ಆಗಿದೆ. ಸೊ ನೀವು ಸರಿಯಾಗಿ ರಿಸರ್ಚ್ ಮಾಡಿ ಏನಾದ್ರೂ ಇಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಪ್ರಾಫಿಟ್ ಅಲ್ಲಿ ಇರ್ತೀರಿ. Nifty 50 ಇಂಡೆಕ್ಸ್ ಇದೆಯಲ್ಲ, ನೀವು ಇಂಡೆಕ್ಸ್ ಫಂಡ್ಸ್ ಅಲ್ಲಿ ಕೂಡ ಇನ್ವೆಸ್ಟ್ ಮಾಡಬಹುದು. ಇಲ್ಲಾಂದ್ರೆ ಇಂಡೆಕ್ಸ್ ಫಂಡ್ಸ್ ಅಲ್ಲಿ ನಮಗೆ ಮ್ಯೂಚುವಲ್ ಫಂಡ್ಸ್ ಬರುತ್ತೆ, ಅಲ್ಲಿ ಕೂಡ ನೀವು ಇನ್ವೆಸ್ಟ್ ಮಾಡಬಹುದು. ಸೊ Nifty 50 ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟಾಪ್ 50 ಕಂಪನೀಸ್. ನೀವು ಸರಿಯಾಗಿ ರಿಸರ್ಚ್ ಮಾಡಿ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಪ್ರಾಫಿಟ್ ಅಲ್ಲಿ ಇರ್ತೀರಾ. ನಾಲ್ಕನೇದು ಬಿಸ್ನೆಸ್. ಅಫ್ಕೋರ್ಸ್ ನಾನು ಕಡಿಮೆ ಟೈಮಲ್ಲಿ ಹೆಚ್ಚಿನ ಹಣನ ಸಂಪಾದನೆ ಮಾಡಬೇಕು, ಜಾಸ್ತಿ ಬೆಳಿಬೇಕು ಅಂತಂದ್ರೆ ಬಿಸ್ನೆಸ್ ಇಸ್ ದ ಓನ್ಲಿ ಆಪ್ಷನ್. ಬಟ್ ಆಸ್ ಪರ್ ದ ರಿಸರ್ಚ್ 90% ಸ್ಟಾರ್ಟ್ಅಪ್ಸ್ ಏನಿದೆ ನಮ್ಮ ಭಾರತದಲ್ಲಿ ಅದು ಫೇಲ್ಯೂರ್ ಆಗ್ತಾ ಇದೆ. ರೀಸನ್ ಗೊತ್ತಾ? ನಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸ್ ನಾವು ಅಪ್ಡೇಟ್ ಮಾಡದೇ ಇರೋ ಕಾರಣ. ಅಂದ್ರೆ ನಾವು ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ ನ ಪ್ರೊವೈಡ್ ಮಾಡ್ತಾ ಇದೀವಿ ಅಂತಂದ್ರೆ ಆಸ್ ಪರ್ ದ ಟೈಮ್ ನಾವು ಅಪ್ಗ್ರೇಡ್ ಆಗ್ತಾ ಹೋಗ್ಬೇಕು. ಜಸ್ಟ್ ಬಿಕಾಸ್ ಆಫ್ ಪ್ರಾಡಕ್ಟ್ ಆರ್ ಸರ್ವಿಸ್. ನಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸ್ ಚೆನ್ನಾಗಿರ್ಬೇಕು, ಫ್ಯೂಚರ್ ಅಲ್ಲಿ ಆ ಪ್ರಾಡಕ್ಟ್ ಅಥವಾ ಸರ್ವಿಸ್ಗೆ ಡಿಮ್ಯಾಂಡ್ ಕೂಡ ಇರಬೇಕು. ಮಾರ್ಕೆಟಿಂಗ್, ಸ್ಟಾಫ್, ಕಾಂಪಿಟೇಷನ್ ಇದೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಸರಿಯಾಗಿ ತಿಳ್ಕೊಂಡು ನಂತರ ನಾವು ಬಿಸ್ನೆಸ್ ಶುರು ಮಾಡಿದ್ರೆ ಸಕ್ಸಸ್ ಆಗೋ ಚಾನ್ಸಸ್ ಇರುತ್ತೆ. ಟೆಕ್ನಾಲಜಿ ಯಾವ ರೀತಿ ಅಪ್ಡೇಟ್ ಆಗ್ತಾ ಹೋಗುತ್ತೋ ನಾವು ಕೂಡ ಅದೇ ರೀತಿ ನಮ್ಮ ಬಿಸ್ನೆಸ್ ನ ಅಪ್ಡೇಟ್ ಮಾಡ್ತಾ ಹೋಗ್ಬೇಕು. ಉದಾಹರಣೆಗೆ ನೋಕಿಯಾ ನಾರ್ಮಲ್ ಫೋನ್ಸ್ ಬರ್ತಾ ಇತ್ತು, ಟಚ್ ಸ್ಕ್ರೀನ್ ಫೋನ್ಸ್ ಬಂತು. ಇವರು ಅದನ್ನ ಅಡಾಪ್ಟ್ ಮಾಡ್ಕೊಂಡಿಲ್ಲ, ಅಪ್ಗ್ರೇಡ್ ಮಾಡಲಿಲ್ಲ, ಸೊ ಫೇಲ್ ಆದ್ರು. ಐದನೇದು ಸ್ಕಿಲ್ಸ್. ಅಫ್ಕೋರ್ಸ್ ಸ್ಕಿಲ್ ಬಂದು ಅಸೆಟ್. ಯಾಕಂದ್ರೆ ನಾನು ಹಣವನ್ನ ಕದಿಬಹುದು, ಮತ್ತೇನೋ ಒಂದು ವಸ್ತುನ ಕದಿಬಹುದು, ಆದ್ರೆ ನನ್ನಲ್ಲಿರ್ತಕ್ಕಂತಹ ಕಲೆ, ನನ್ನಲ್ಲಿರ್ತಕ್ಕಂತಹ ಸರಸ್ವತಿನ ಯಾರು ಕೂಡ ಕದಿಯೋದಕ್ಕಾಗೋದಿಲ್ಲ. ಮತ್ತೊಬ್ಬರಿಂದ ನಾನು ಅವರ ಕಲೆನ ಕದಿಯೋದಕ್ಕಾಗೋದಿಲ್ಲ, ಕಲಿಬೋದಷ್ಟೇ. ಸೊ ಸ್ಕಿಲ್ ಇಸ್ ಆಲ್ಸೋ ಅನ್ ಅಸೆಟ್. ಸೊ ನಾನು ಸ್ಕೂಲ್ ಕಾಲೇಜಲ್ಲಿದ್ದಾಗ ಯಾವತ್ತು ಕ್ಯಾಮ್ರಾನ್ ಫೇಸ್ ಮಾಡ್ತೀನಿ ಅನ್ಕೊಂಡಿರ್ಲಿಲ್ಲ. ಆಕಸ್ಮಿಕವಾಗಿ ಸೀರಿಯಲ್, ಸಿನಿಮಾ, ಇವತ್ತು ನಿಮ್ಮ ಮುಂದೆ ಫಿನಾನ್ಸ್ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ನೀವು ನನ್ನನ್ನು ಆಕ್ಸೆಪ್ಟ್ ಕೂಡ ಮಾಡ್ಕೊಂಡಿದ್ದೀರಾ, ಇದರಿಂದ ನನಗೆ ಹಣ ಕೂಡ ಬರ್ತಾ ಇದೆ. ಅಫ್ಕೋರ್ಸ್ ಕಂಪ್ನಿಲಿ ಕೆಲಸ ಮಾಡಬೇಕಾದ್ರೆ ನನಗೆ ಇಲ್ಲಿ ಸ್ಯಾಲ್ರಿ ಅಂತ ಕೊಡ್ತಾರೆ. ಹಾಗೆ ನಾನು ಸೀರಿಯಲ್ಸ್ ಅಲ್ಲಿ ವರ್ಕ್ ಮಾಡಬೇಕಾದ್ರೆ ನನ್ನ ಈ ಕಲೆಗೆನೆ ನನಗೆ ಪರ್ ಡೇ ವೈಸ್ ನಮಗೆ ಪೇಮೆಂಟ್ ಅಂತ ಇರ್ತಾ ಇತ್ತು. ಸೊ ಈ ರೀತಿಲಿ ನನಗೆ ನನ್ನ ಕಲೆಯಿಂದ, ನನ್ನ ಸ್ಕಿಲ್ ಇಂದ ಹಣವನ್ನ ಸಂಪಾದಿಸೋದಕ್ಕೆ ಒಂದು ದಾರಿ ಸಿಗ್ತಾ ಇದೆ. ಸೊ ಖಂಡಿತವಾಗ್ಲೂ ಇದು ಕೂಡ ಒಂದು ಅಸೆಟ್. ಸೊ ಉದಾಹರಣೆಗೆ ನಾನು ನಮ್ಮ ರಾಕಿಂಗ್ ಸ್ಟಾರ್ ಅವ್ರನ್ನ ಇಲ್ಲಿ ಒಂದು ಎಕ್ಸಾಂಪಲ್ ಆಗಿ ತಗೊಳ್ಬೇಕು ಅಂತಿದ್ದೀನಿ. ಕೆಲವರು ಹಣ ಬಂದಿದ ತಕ್ಷಣ ತನ್ನ ಲೈಫ್ ಸ್ಟೈಲ್ ನ ಚೇಂಜ್ ಮಾಡಿಕೊಂಡು ಓಕೆ ಕಾರು, ಬಂಗ್ಲೆ, ಹಾಗೆ ಹೀಗೆ ಅಂತ ಹೋದ್ರೆ, ನಮ್ಮ ಯಶ್ ಅವರು ಏನ್ ಮಾಡಿದ್ರು, ಅವರು ತನ್ನ ಮೇಲೆ ಅಂದ್ರೆ ಕಲೆಯ ಫೀಲ್ಡ್ ಅಲ್ಲಿ ಅವರಿದ್ದಾಗ ತನ್ನ ಒಂದು ಡ್ರೆಸ್ಸಿಂಗ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ತನ್ನ ಮೇಲೆ ಅವರು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಾ ಹೋದ್ರು. ಅಂದ್ರೆ ಅವರು ತನ್ನನ್ನ ಎಷ್ಟು ಮುದ್ದಾಗಿದ್ರು ಹಾಗೆ ಡೇ ಬೈ ಡೇ ಗ್ರೂಮ್ ಮಾಡ್ಕೊಳ್ತಾ ಬಂದ್ರು. ಅವರನ್ನ ನೋಡಿ ಅವರು ಸ್ಟಾರ್ಟ್ ಮಾಡಿದ್ದು ಸೀರಿಯಲ್ ಇಂದ, ಅಲ್ಲಿಂದ ನೋಡಿ ಬಿಗ್ ಸ್ಕ್ರೀನ್ ಇಂದ ನೋಡಿ ಮತ್ತೊಂದು ಹೀಗೆ ಒಂದೊಂದು ಲೆವೆಲ್ ಅಪ್ ಆಗ್ತಾ ಹೋಯ್ತು. ಸೊ ನೀವು ನಿಮ್ಮಲ್ಲಿರ್ತಕ್ಕಂತಹ ಕಲೆನ ಗುರ್ತಿಸ್ಕೊಂಡು ಅದರ ಕಡೆ ನೀವು ಏನಾದ್ರೂ ಇನ್ನ ಏನೇನ್ ಬೇಕೋ ಕಲಿತಾ ಹೋದ್ರೆ, ಯಾಕಂದ್ರೆ ಒಬ್ಬ ಹೀರೋ ಆದ್ರೆ ಡ್ಯಾನ್ಸ್ ಮಾಡಬೇಕು, ಆಕ್ಟಿಂಗ್ ಬರಬೇಕು, ಫೈಟ್ ಮಾಡಬೇಕು, ಸಕ್ಕದಾಗಿ ಮಾತಾಡಬೇಕು, ಇಷ್ಟೆಲ್ಲವೂ ಕ್ವಾಲಿಟೀಸ್ ಇರುತ್ತೆ. ಅದರಲ್ಲಿ ಯಾವುದೋ ಒಂದು ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು, ಲೈಕ್ ಫೈಟ್ ಕಲಿಬೇಕು ಅಂತಂದ್ರೆ ಇನ್ವೆಸ್ಟ್ ನಾನು ಮಾಡಬೇಕಾಗತ್ತೆ. ಸೊ ಈ ರೀತಿ ಪ್ರತಿಯೊಂದು ಏನೇನು ಬೇಕೋ ಎಲ್ಲವನ್ನ ನಾನು ಅಪ್ಡೇಟ್ ಮಾಡ್ಕೊಳ್ತಾ ನನ್ನನ್ನು ಕಲಿತಾ ಹೋಯ್ತು ಅಂತಂದ್ರೆ ನಾನು ನನ್ನ ಸ್ಕಿಲ್ ಇಂದ ಕೂಡ ಹಣವನ್ನ ಸಂಪಾದಿಸ್ಬೋದು. ಆಗ ಆಕ್ಟ್ ಮಾಡ್ತಾ ಇದ್ದೆ, ಪೇಮೆಂಟ್ ಬರ್ತಾ ಇತ್ತು. ಈಗ ಆಂಕರಿಂಗ್ ಮಾಡ್ತಾ ಇದ್ದೀನಿ, ಪೇಮೆಂಟ್ ಬರ್ತಾ ಇದೆ. ಸೊ ಇದು ನನ್ನ ಕಲೆ. ಸ್ಕಿಲ್ಸ್ ಇಂದ ಕೂಡ ನೀವು ಹಣವನ್ನ
ಸಂಪಾದಿಸಬಹುದು. ಸೊ ಈಗ ಡಿಜಿಟಲ್ ಜಮಾನ ಇದೆ, ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡಿ ಕೂಡ ಅಲ್ಲಿ ನಿಮ್ಮ ವಿಡಿಯೋಸ್ ನ ಹಾಕಿ ಕೂಡ ನೀವು ಹಣವನ್ನ ಸಂಪಾದಿಸಬಹುದು. ಸೊ ಯಾವ ರೀತಿ ಅಂತ ನೀವು ಇನ್ನೂ ಕೂಡ ಯೋಚನೆಯಲ್ಲಿ ಇದ್ದೀರಾ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಫ್ರೀಡಮ್ ಆಪ್ ಲಿಂಕ್ ಇದೆ, ಅಲ್ಲಿಂದ ನೀವು ನಮ್ಮ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಕೋರ್ಸ್ ನ ನೋಡಬಹುದು. ಕಂಪ್ಲೀಟ್ ಆಗಿ ಯಾವ ರೀತಿ ನೀವು ವಿಡಿಯೋಸ್ ನ ಮಾಡಬೇಕಾಗುತ್ತೆ, ಯಾವ ರೀತಿ ಮಾನಿಟೈಸ್ ಆಗುತ್ತೆ, ಹೇಗೆ ನಿಮಗೆ ಹಣ ಸಿಗುತ್ತೆ, ಪ್ರತಿಯೊಂದು ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ. ಹಾಗೆ ನೀವು ಬಿಸ್ನೆಸ್ ಆಗಿರ್ಬೋದು, ಫಿನಾನ್ಸ್ ಆಗಿರ್ಬೋದು, ಅಥವಾ ಫಾರ್ಮಿಂಗ್ ಕೋರ್ಸಸ್ ನ ನೋಡ್ಬೇಕು ಅಂತಿದ್ದೀರಿ ಅಂತಂದ್ರೂ ಕೂಡ ನಿಮ್ಗೆ ಅಲ್ಲಿ ಪ್ರತಿಯೊಂದು ಕೋರ್ಸ್ ಸಿಗುತ್ತೆ. 1000ಕ್ಕಿಂತ ಹೆಚ್ಚು ಕೋರ್ಸ್ ನಿಮ್ಗೆ ನಮ್ಮ ಆಪ್ ಅಲ್ಲಿ ಸಿಗುತ್ತೆ. ಸೊ ಖಂಡಿತ ಇದು ನಿಮ್ಗೆ ನಿಮ್ಮ ಲೈಫ್ ಅಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಯಾಕಂದ್ರೆ ನಾಲೆಡ್ಜ್ ನ ಶೇರ್ ಮಾಡೋದನ್ನ ನಾವು ಬಯಸ್ತಾ ಇದೀವಿ ಇಲ್ಲಿ. ಅಂದ್ರೆ ಜ್ಞಾನ ಯಾರಿಗೆ ಇಲ್ಲ ಅಂದ್ರೆ ನನಗೆ ಈ ವಿಷಯದಲ್ಲಿ ನಾಲೆಡ್ಜ್ ಇಲ್ಲ ಅಂದಿದ್ದ ತಕ್ಷಣ ನನಗೆ ಅದ್ರ ಬಗ್ಗೆ ಯಾರಾದ್ರೂ ತಿಳಿಸ್ಕೊಡ್ತಾರೆ ಅಂತಂದ್ರೆ ಅದನ್ನ ಉಪಯೋಗಿಸ್ಕೊಂಡು ನಾನು ನನ್ನ ಲೈಫ್ ಅಲ್ಲಿ ಚೇಂಜಸ್ ನ ಕಂಡ್ಕೊಳ್ತೀನಿ. ಸೊ ನಿಮ್ಗೆ ಇಷ್ಟವಾದಂತಹ ಸಬ್ಜೆಕ್ಟ್ ನ ನೀವು ಚೂಸ್ ಮಾಡಬಹುದು, ಹಾಗೆ ಆ ಕೋರ್ಸ್ ನ ಮುಗಿಸಿ ನಿಮ್ಮ ಲೈಫ್ ಅಲ್ಲಿ ಒಂದು ಚೇಂಜಸ್ ನ ಪಡ್ಕೊಳ್ಬಹುದು. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾನು ನಿಮಗೆ ಸಿಗ್ತೀನಿ. ಎಲ್ಲರೂ ಅಲ್ಲಿವರೆಗೂ ನಗ್ನಗ್ತಾ ಆರಾಮಾಗಿರಿ. ನಾನು ನಿಮ್ ಸೋನು ಹೋಗಿ ಬರ್ತೀನಿ. ನಮಸ್ತೆ.